ಯಾಕೆ ಇವತ್ತು ಇಷ್ಟೊತ್ತಾದರೂ ಪಾರ್ವತಿ ಇನ್ನೂ ಬಂದಿಲ್ಲ? ನೆನ್ನೆ ಅಮ್ಮ ಹಾಗೆ ಹೇಳಿದ್ದಕ್ಕೆ ಏನಾದರೂ ಬೇಜಾರು ಮಾಡಿಕೊಂಡು ಕೆಲಸಕ್ಕೆ ಬರಬಾರ್ದು ಅನ್ನೋ ತೀರ್ಮಾನ ತಗೊಂಡ್ಲ? ನನಗೋಸ್ಕರನಾದರೂ ಪ್ರೀತಿಯಿಂದ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದರೂ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಿತ್ತಲ್ಲ. ಅಕ್ಕ, ಬಾವ ಫೋನ್ ಮಾಡ್ತಿದ್ದಾರೆ. ತಗೊಳಕ್ಕ, ಮಾತಾಡು. ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಕ್ಕ, ಮತ್ತೆ ಫೋನ್ ಬರ್ತಿದೆ. ಎತ್ಬೇಡ ಕಣಿ. ಹೋಗೋ ಗಡ್ಬಿಲಿ ಕಾರ್ ಕೀನು ಮರ್ತುಬಿಟ್ಟೆ. ಫೋನ್ ಬರ್ತಿದೆ, ತಗೊಳಕ್ಕಾಗಲ್ವಾ? ಅಪ್ಪೂರ ಫೋನ್ ಮಾಡಿದ್ದಾರೆ. ನನ್ನ ಮುದ್ದು ಸೊಸೆ, ಅಪ್ಪೋರೆ, ನೀವು ಫೋನ್ ಮಾಡಿರೋದು ನಮ್ಮ ಪಾರ್ವತಿಗೆ. ಹನುಮಂತು, ನೀನು ಮಾತಾಡ್ತಿರೋದು? ಹೌದು ಅಪ್ಪೋರೆ. ಅಂದರೆ ನಾನು ಫೋನ್ ಮಾಡಿರೋದು ಪಾರ್ವತಿಗ? ಹ್ಞೂ ಅಪ್ಪೋರೆ, ನೀವು ನನ್ನ ಮುದ್ದು ಸೊಸೆ ಅಂತಾಗಲೇ ಗೊತ್ತಾಯ್ತು. ನೀವು ಗೊತ್ತಾಗದೆ ನಮ್ಮ ಪಾರ್ವತಿಗೆ ಫೋನ್ ಮಾಡಿದ್ದೀರಾ ಅಂತ. ಹೌದು ಹನುಮಂತು, ಅದು ನಾನು ಜನನಿಗೆ ಫೋನ್ ಮಾಡೋಕ್ಕೆ ಹೋಗಿ ಪಾರ್ವತಿಗೆ ಫೋನ್ ಮಾಡಿಬಿಟ್ಟಿದ್ದೀನಿ ನೋಡು. ಇತ್ತೀಚೆಗೆ ಜನನಿ ದಿನ ಬೆಳಗ್ಗೆ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದಾಳೆ. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿ ವಿಚಾರಿಸೋಣ ಅಂತ ಜನನಿಗೆ ಫೋನ್ ಮಾಡೋಕ್ಕೆ ಹೋಗಿ ಪಾರ್ವತಿಗೆ ಫೋನ್ ಮಾಡಿಬಿಟ್ಟಿದ್ದೀನಿ. ಸಾರಿ ಹನುಮಂತು. ಅಯ್ಯೋ, ನೀವಾಗ ಕ್ಷಮೆ ಕೇಳ್ತೀರಪ್ಪರೆ. ಇರಲಿ ಬಿಡಿ, ಗೊತ್ತಾಗದೆ ಆಗಿರುತ್ತಾನೆ. ಆದರೂ ನೀವು ನಿಮ್ಮ ಸೊಸೆ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಕೊಂಡಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಹ್ಞೂ ಹನುಮಂತು, ಜನನಿ ಮೇಲೆ ಮಾತ್ರ ಅಲ್ಲ, ನಮ್ಮ ಆದಿತ್ಯನ ಮದುವೆ ಆಗಿ ಬರೋ ದೊಡ್ಡ ಸೊಸೆ ಮೇಲೂ ಅಷ್ಟೇ ಪ್ರೀತಿ ಕಾಳಜಿ ಇರುತ್ತೆ. ನಿಮ್ಮದು ತುಂಬ ದೊಡ್ಡ ಗುಣ ಅಪ್ಪರೆ. ಅದು ಸರಿ, ಪಾರ್ವತಿ ಯಾಕೆ ಇಷ್ಟೊತ್ತಾದರೂ ಇನ್ನೂ ಕೆಲ್ಸಕ್ಕೆ ಬರಲಿಲ್ಲ? ಹುಷಾರಿಲ್ವಾ? ಅಯ್ಯೋ, ಹುಷಾರಾಗೇ ಇದ್ದಾಳೆ, ಇಲ್ಲೇ ಇದ್ದಾಳೆ, ಇನ್ನೇನು ಹೊರಡ್ತಾಳೆ. ಹಾಂ, ಸರಿ ಸರಿ, ಕಾಯ್ತಾ ಇರ್ತೀವಿ, ಬೇಗ ಬರೋಕ್ಕೆ ಹೇಳು. ಸರಿ ಅಪ್ಪರೆ, ಕಳಿಸ್ತೀನಿ. ಪಾರು, ಇಷ್ಟೊತ್ತಾದರೂ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ನೀನು? ಅಪ್ಪ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಮೊದಲು ಅರಸನಕೋಟೆ ಸೇವೆ, ಆಮೇಲೆ ಅಪ್ಪ ಮಗಳ ಮಾತು, ಗೊತ್ತಾಯ್ತಾ? ನಡೆ ಕೆಲ್ಸಕ್ಕೆ ನೀನು. ಹೋಗಕ್ಕ. ಪಾರು, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಬಾರೇ, ಹೋಗಕ್ಕ. ಅಬ್ಬಾ, ಅಂತೂ ಅರಸನಕೋಟೆಗೆ ಹೋದ್ಲಲ್ಲ, ಅಷ್ಟು ಸಾಕು.
ಕಳ್ಸೋಕ್ಕೆ ಇಷ್ಟ ಇಲ್ವಾ? ಯಾಕೆ ಪಾರ್ವತಿ ಇವತ್ತು ಇಷ್ಟು ಲೇಟಾಗಿ ಬಂದಿದ್ಯಾ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ ಪಾರ್ವತಿ, ಅಮ್ಮ ನಿನ್ನ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ನೀನು ಮನೆ ಕೆಲಸದೊಳಗೆ ಇರ್ತೀಯ. ನಿನ್ನ ಮನಸ್ಸಲ್ಲಿ ನನಗೆ ಜಾಗನೇ ಇಲ್ವಾ? ನೋಡು, ನನ್ನ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊ. ಈ ಹೇಳಲ್ಲ, 100 ಜನ್ಮಕ್ಕೂ ನೀನೇ ನನ್ನ ಸಂಗಾತಿಯಾಗಿರ್ತೀಯ. ಏನು 3 ಜನ ಒಟ್ಟಿಗೆ ನಿಂತಿದ್ದೀರಿ ಇಲ್ಲಿ? ಏನಾಯ್ತು? ಏನಿಲ್ಲ ಅಖಿಲ, ಇವತ್ತು ಪಾರ್ವತಿ ಕೆಲಸಕ್ಕೆ ಬರೋದು ಲೇಟ್ ಆಯಿತು, ಯಾಕೆ ಅಂತ ಕೇಳ್ತಾ ಇದ್ವಿ. ಯಾಕೆ ತಡವಾಗಿ ಬಂದೆ ಪಾರ್ವತಿ? ಕ್ಷಮಿಸಿಮ್ಮ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ತಡವಾಗಿ ಬಂದಿದ್ದಕ್ಕೆ ಕಾರಣ ಏನು? ತಲೆನೋವಿತ್ತು, ಹೇಳೋದು ಸ್ವಲ್ಪ ತಡ ಆಯಿತು. ಇನ್ನೊಂದ್ಸಲ ಹೀಗೆ ಮಾಡಲ್ಲ, ಕ್ಷಮಿಸಿಮ್ಮ. ಸರಿ, ಹೋಗಿ ಕಾಫಿ ಮಾಡ್ಕೊಂಡು ಬಾ. ಸರಿಮ್ಮ. ಆದಿ, ಅಮ್ಮ, ಇವತ್ತು ಡೇಟ್ ಎಷ್ಟು? 1ನೇ ತಾರೀಕಮ್ಮ. ಇವತ್ತಿನ ಕೆಲಸ ಏನು? ಏನಮ್ಮ? ಇತ್ತೀಚೆಗೆ ಕೆಲಸದ ಮೇಲೆ ನಿನ್ನ ಗಮನ ಸರಿಯಾಗಿ ಇಲ್ಲ. ಏನಾದರೂ ಸಮಸ್ಯೆನಾ ಆದಿ? ಹಾಗೇನಿಲ್ಲಮ್ಮ, I'm okay. ಆರ್ ಯು ಶ್ಯೂರ್? ಹಾಂ, ಶಾ. ಹಾಗಾದ್ರೆ ಇವತ್ತಿನ ದಿನದ ಕೆಲಸನ ಹೇಗೆ ಮರ್ತಿದೀಯ? ಅಖಿಲ, ಅವ್ನು ಮರ್ತಿಲ್ಲ. ಇವತ್ತು ಬೆಳಗ್ಗೆ ತಾನೇ ಹೇಳ್ತಿದ್ದ, ಇವತ್ತು ಸ್ಯಾಲ್ರಿ ಡೇ, ವರ್ಕರ್ಸ್ಗೆಲ್ಲ ಸಂಬಳ ಕೊಡಬೇಕು ಅಂತ, ಅಲ್ವೇನಾ? ಹೌದಮ್ಮ. ಕೆಲಸಗಾರರಿಗೆ ಅವ್ರು ಕೇಳಕ್ಕಿಂತ ಮುಂಚೆನೆ ಸಂಬಳ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಮಾಡೋದ್ರಿಂದ ಅವ್ರಿಗೂ ಸಹಾಯ ಆಗುತ್ತೆ. ಅರ್ಥ ಆಯ್ತಾ ಆದಿ? ಓಕೆ, ಚೆಕ್ ಬುಕ್ ತಗೊಂಡ್ ಬಾ, ಸೈನ್ ಮಾಡ್ತೀನಿ. ಹಾಂ. ಮಾಮ್, ಆದಿತ್ಯ ಪಾರ್ವತಿ ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ. ಅವರಿಬ್ಬರ ಸಂಬಂಧನ ಅಖಿಲಾಂಡೇಶ್ವರಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿದೆ. ಸೊ ಅಖಿಲಾಂಡೇಶ್ವರಿ ಮುಂದೆ ಈ ವಿಷಯನ ಓಪನ್ ಮಾಡೋದಕ್ಕೆ ಇದೇ ರೈಟ್ ಟೈಮ್ ಅನ್ಸುತ್ತಲ್ವ ಮಾಮ್? ಹಾಗಾದರೆ ನೀವು ಅಖಿಲಾಂಡೇಶ್ವರಿ ಮುಂದೆ ಹೋಗೋ ಟೈಮ್ ಬಂತು ಅಂತ ಅಂದ್ಕೋಬೋದಾ ಮಾಮ್? ಅವಳ ಮಗ ಮನೆ ಕೆಲಸದವಳನ್ನ ಪ್ರೀತಿಸ್ತಿರೋದು, ಆ ಪಾರ್ವತಿ ಕತ್ತಿಗೆ ತಾಳಿ ಕಟ್ಟಿರೋ ವಿಷಯ, ಇದನ್ನೆಲ್ಲ ಹೇಳೋದಕ್ಕೆ ನಿಮಗಿಂತ ಬೆಟರ್ ಪರ್ಸನ್ ಇಲ್ಲ ಅಂತ ಅಂದ್ಕೋತೀನಿ. ಆಮ್ ಐ ರೈಟ್? ವಿಷಯ ಕೇಳಿ ಅವಳ ಮುಖ ಹೇಗೆ ಕೆಂಪಾಗುತ್ತೆ, ಅವಳ ಅಹಂಕಾರ ಹೇಗೆ ನೆಲ ಕಚ್ಚುತ್ತೆ ಅನ್ನೋದನ್ನು ನೋಡಬೇಕಾಗಿರೋದು ನೀರು ತಾನೆ. ಅದಕ್ಕೆ ಹೇಳಿದೆ. ಹೇಳಿ ಮಾಮ್, ಅವಳ ಮನೆಗೆ ಯಾವಾಗ ಹೋಗೋಣ?
ಹೇಗೆ 2 ಮದಗಜಗಳ ಕಾಳಗ ಮಾಮೂಲಿಯಾಗಿರಲ್ವೋ, ನನ್ನ ಅವಳ ಭೇಟಿನೂ ಮಾಮೂಲಿಯಾಗಿರಬಾರ್ದು. ಈಗ ತಾನೇ ಯುದ್ಧಕ್ಕೆ ಪಂಥಾಹ್ವಾನ ಕೊಟ್ಟಿದ್ದೀನಿ. ಯುದ್ಧ ಇನ್ನೂ ಗೆದ್ದಿಲ್ಲ, ಈಗ ಶುರುವಾಗಿದೆ ಅಷ್ಟೇ. ಅಂದರೆ ಸದ್ಯಕ್ಕೆ ನಿಮ್ಮ ಅಖಿಲನ್ ಭೇಟಿ ಇಲ್ವಾ? ಇಲ್ಲ, ಅವಳು ಮುಂದೆ ಹೋಗೋಕ್ಕೆ ನನಗಿನ್ನೂ ಸಾಕಷ್ಟು ಟೈಮ್ ಇದೆ. ಇನ್ನು ಯಾಕೆ ಟೈಮ್ ಬೇಕು ಮಾಮ್? ನಾನು ಒಂದ್ಸಲ ಅವಳು ಮುಂದೆ ಎಂಟ್ರಿ ಕೊಟ್ಟರೆ ಅವಳು ಸೋಲಿನ ಸರಮಾಲೆ ಕಾಣಬೇಕು, ಹಂತ ಹಂತವಾಗಿ ಕುಗ್ಗಬೇಕು. ಅದಕ್ಕೆ ತಾಳ್ಮೆ ಇರಬೇಕು. ಗೆಲುವು ಯಾರಿಗೆ ಬೇಕಾದರೂ ಒಲಿಬೋದು, ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪರಿಶ್ರಮ, ತಾಳ್ಮೆ ತುಂಬ ಮುಖ್ಯ. ಮಾಮ್, ಐ ಆಮ್ ರಿಯಲಿ ಸಾರಿ. ನಿಮ್ಮ ಲಾಜಿಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ಅವಳ ಮಗನ ಲವ್ ವಿಷಯನ ಗೊತ್ತು ಮಾಡಿಸೋ ಟೈಮ್ ಬಂತು ಅಂತ ಹೇಳಿದ್ರಿ. ನೀವು ಅಖಿಲನ್ನ ಮೀಟ್ ಮಾಡಿ ಅದನ್ನು ಗೊತ್ತಾಗೋ ಥರ ಮಾಡಿ ಅಂತ ಹೇಳಿದರೆ ಇನ್ನೂ ಟೈಮ್ ಬೇಕು ಅಂತಿದ್ದೀರಾ. ಮಾಮ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ಸ್ ಇನ್ ಯುವರ್ ಮೈಂಡ್. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನನ್ನ ಪರವಾಗಿ ನೀನಲ್ಲಿಗೆ ಹೋಗು. ಎಲ್ಲರೂ ವಿಶ್ವಾಸನ ಉಳಿಸ್ಕೊಂಡೆ ಆದಿತ್ಯ ಪಾರ್ವತಿ ಪ್ರೀತಿ ವಿಷಯನ ಅಖಿಲನ್ ಗೊತ್ತಾಗೋಗೆ ಸಿಚುವೇಶನ್ನ ಕ್ರಿಯೇಟ್ ಮಾಡು. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಖಿಲ, ನಿನ್ನೆ ಕ್ಲಾಸ್ಮೇಟ್ ಕುಮಾರ್ ಸಿಕ್ಕಿದ್ದ. ಅವನು ಹೀಗೆ ಮಾತಾಡ್ತಾ ನಮ್ಮನ್ನು ತುಂಬ ಕಾಂಪ್ಲಿಮೆಂಟ್ ಮಾಡ್ತಿದ್ದ. ಏನಂತ ಹೇಳ್ದ? ನಾವಿಬ್ಬರು ಥೇಟ್ ಲಕ್ಷ್ಮೀನಾರಾಯಣನ ಜೋಡಿ ಥರ ಇದ್ದೀವಿ ಅಂತೆ. ನಿಜ ತಾನೇ? ಹಾಂ, ಅದೇನೋ ನಾನು ಒಪ್ಕೋತೀನಿ. ಆದರೆ ಅದಾದಮೇಲೆ ಒಂದು ಪಾಯಿಂಟ್ ರೈಸ್ ಮಾಡ್ದ. ಅದು ಯಾಕೋ ನನ್ನ ಮನಸ್ಸನ್ನು ಕೊರಿತಾ ಇದೆ. ಏನದು ರಘು? ಅವನು ಕೇಳ್ದ, ನಿಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಹೊಂದಾಣಿಕೆ ಇದೆ, ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ವೇಳೆ ನಿಮ್ಮಿಬ್ಬರ ಮಧ್ಯೆ ಬೇರೆ ಬೇರೆ ಅಭಿಪ್ರಾಯ ಬಂದರೆ ಅದರಿಂದ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತಾ ಅಂತ ಕೇಳ್ತಿದ್ದ. ಅದಕ್ಕೆ ನೀವೇನಂದ್ರಿ? ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಸುಮ್ಮನಿದ್ಬಿಟ್ಟೆ. ಗಂಡ ಹೆಂಡತಿ ಅಂದರೆ 2 ದೇಹ 1 ಆತ್ಮ ಅನ್ನೋದು ಇಮೋಷನಲ್ ಆ್ಯಂಗಲ್ನಿಂದ. ಆದರೆ ಇನ್ನೊಂದು ಪ್ರಾಕ್ಟಿಕಲ್ ಆ್ಯಂಗಲ್ ಇದ್ದೇ ಇರುತ್ತಲ್ಲ. ಗಂಡ ಹೆಂಡತಿ ಎಷ್ಟೇ ಅನ್ಯೋನ್ಯವಾಗಿದ್ದರೂ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು, ಅದೇ ವಾಸ್ತವ. ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಪರಿಸರದಲ್ಲಿ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ, ಸಂಸ್ಕಾರದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರ್ತಾರೆ. ಹಾಗಾಗಿ ಅವರಿಬ್ಬರಿಗೂ ಬೇರೆ ಬೇರೆ ರೀತಿಯಾದ ಮನಸ್ಥಿತಿ ಇರುತ್ತೆ. ಇನ್ನು ನಮ್ಮಿಬ್ಬರ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ಅದು ಬರೀ ತಾತ್ಕಾಲಿಕ ಅಷ್ಟೇ. ವಿಷಯ ಎಷ್ಟೇ ಗಂಭೀರವಾಗಿದ್ದರೂ ನಮ್ಮಿಬ್ಬರ ಸಂಬಂಧದ ಮೇಲೆ ಅದು ಯಾವ ಕೆಟ್ಟ ಪರಿಣಾಮನೂ ಬೀರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನಂಬಿಕೆ ಕೂಡ. ಅಷ್ಟು ಗಟ್ಟಿಯಾಗಿದೆ ನಮ್ಮ ದಾಂಪತ್ಯದ ಬದುಕು. ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದರೂ ಆ ವಿಷಯದಲ್ಲಿ ಒಬ್ಬರಿಗೆ ಖುಷಿ ಇದೆ ಅಂತ ಗೊತ್ತಾದರೆ ಅದನ್ನು ಇನ್ನೊಬ್ಬರು ಒಪ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಖುಷಿ ಇದೆ, ಆದರೆ ನನಗೆ ಅದು ಸಮ್ಮತ ಇಲ್ಲ ಅಂತ ಇದ್ರೂ ನಿಮ್ಮ ಖುಷಿಗೋಸ್ಕರ ನಾನು ಅದನ್ನು ಒಪ್ಕೊಳ್ಳೇಬೇಕು ಅಲ್ವಾ? ಅರ್ಥ ಆಯ್ತಾ? ರಘು, ಯಾರನ್ನು ಕೇಳ್ತಿದ್ದೀರಾ ಅರ್ಥ ಆಯ್ತಾ ಅಂತ? ಏನಿಲ್ಲ, ಅರ್ಥ ಆಯ್ತಾ ಅಂತ ನನ್ನನ್ನೇ ನಾನು ಕೇಳ್ತಿದ್ದೆ. ಅಖಿಲ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್.
ಏನಮ್ಮ ನಿಮ್ಮ ಅತ್ತೆ ಬಾಯಲ್ಲೇ ಬಂತಲ್ಲ, ನಾನು ನಿಮ್ಗೆ ಸಪೋರ್ಟಾಗಿರ್ತೀನಿ, ನನ್ನ ನಿಮ್ಮ ಸಂಬಂಧಕ್ಕೆ ಧಕ್ಕೆ ಬರಲ್ಲ ಅನ್ನೋದು. ಈಗ ಸಮಾಧಾನನಾ? ಇನ್ನೊಂದು ಸೇಫ್ಟಿ ದಾರಿ ಅಂದರೆ ಡ್ಯಾಡ್ ನಿಮಗೆ ಸಪೋರ್ಟ್ ಮಾಡ್ತಿರೋದನ್ನ ಮಾಮ್ಗೆ ಗೊತ್ತಾಗ್ದಿರೋ ಥರ ನೋಡ್ಕೊಂಡ್ರೆ ಆಯಿತು. ಬಟ್ ಎಷ್ಟು ದಿನ ಅಂತ ಹಾಗೆ ಮಾಡೋಕ್ಕಾಗುತ್ತೆ? ಲೈಫ್ ಲಾಂಗ್ ನಮ್ಮಿಬ್ಬರು ವಿಷಯನ ಅಮ್ಮನಿಂದ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ? ಅಲ್ಲಪ್ಪ, ಮುಚ್ಚಿಡು, ಯಾರಿಗೂ ಹೇಳಬೇಡ ಅಂತ ಯಾರು ಹೇಳಿದ್ದು? ಇದು ಮುಚ್ಚಿಡುವಂಥ ವಿಷಯನೇ ಅಲ್ಲ. ಯಾಕಂದರೆ ನೀನು ಕಟ್ಟಿರೋ ತಾಳಿ ಅವಳ ಕುತ್ತಿಗೆಯಲ್ಲಿದೆ. ಇದು ಒಂದಲ್ಲ ಒಂದಿನ ಅಖಿಲ ಗೊತ್ತಾಗಲೇಬೇಕು, ಗೊತ್ತು ಮಾಡೋಣ. ಅದಕ್ಕೂ ಕಾಲ ಬರಬೇಕು. ಈಗ ನಿಮ್ಮಿಬ್ಬರು ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಯಾರಿಗಾದ್ರೂ ಸಣ್ಣ ಸುಳಿವಾದರೂ ಇತ್ತಾ? ಇಲ್ವಲ್ಲ. ಅದೇ ಥರ ಅಖಿಲ ಸರ್ದಿನೂ ಬರುತ್ತೆ. ಅಲ್ಲಿವರೆಗೂ ಯಾರೂ ಭರವಸೆ ಕಳ್ಕೊಬೇಡಿ. ನೀವಿಬ್ಬರು ಆರಾಮಾಗಿದ್ದರೆ ಈ ಅಪ್ಪನಿಗೆ ಅದೇ ಸಮಾಧಾನ. ಸರಿಯಪ್ಪ, ನೀವು ಹೇಳ್ದಾಗೆ ಇರ್ತೀವಿ. ನಿನ್ನೆ ಅಮ್ಮ ಒಪ್ಪಿಲ್ಲ ಅಂತ ಪಾರ್ವತಿ ಅಪ್ಸೆಟ್ ಆಗಿದ್ದು, ಆದರೆ ಇನ್ಮೇಲೆ ಹಾಗಿರಲ್ಲ ಅಲ್ವಾ ಪಾರ್ವತಿ? ನಿನ್ನೆ ಅಮ್ಮ ಹಾಗಂದಮೇಲೆ ನಿಮ್ಮ ಜೊತೆ ನಾನು ಹೇಗೆ ಮುಂಚೆ ಕೆಲಸದೋಳ್ ಥರ ಇದ್ನೋ ಹಾಗೆ ಇದ್ಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವತ್ತು ಕೆಲಸಕ್ಕೂ ಬರೋದು ಬೇಡ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪನ ಫೋನ್ ಬಂತು. ನಾನು ಹೇಳೋದನ್ನು ಕೇಳೋ ತಾಳ್ಮೆ ಅಪ್ಪಂಗೂ ಇರಲಿಲ್ಲ. ಮೊದಲು ಕೆಲಸಕ್ಕೆ ಹೋಗು, ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳಿ ಕಳಿಸ್ಬಿಟ್ರು. ಹಾಗಾದರೆ ಬ್ರೋ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇನ್ನೂ ನಿನ್ನೆ ಹೇಳಿದ ನಿರ್ಧಾರಕ್ಕೆ ನಾನು ಬದ್ಧಳಾಗಿ ಇರ್ತೀನಿ. ಏನಮ್ಮ ಪಾರ್ವತಿ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಅದೇ ಥರ ಮಾತಾಡ್ತಿದೆಯಲ್ಲ? ನೋಡಮ್ಮ, ಈಗ ನಿನ್ನ ಮುಂದೆ ಇರೋದು ಎರಡೇ ದಾರಿ. ಒಂದು, ನಾನು ಕೆಲಸ ಬಿಡ್ತೀನಿ ಅನ್ನೋದು ಮರೆತು ನನ್ನ ಮಗನ ಜೊತೆ ಪ್ರೀತಿಯಿಂದ ಇರೋದು. ಎರಡನೇದು, ನನಗೆ ಈ ಸಂಬಂಧ ಬೇಡ ಅನ್ನೋದಾದರೆ ನನ್ನ ಮಗ ಕಟ್ಟಿರೋ ತಾಳಿನ ತೆಗೆಯೋದು.